Welcome my dear students. Now we are going to discuss very important model question paper for M1 Engineering Mathematics and also Applied Mathematics for M1 students. ನಾನು ಆಲ್ರೆಡಿ ಸೆಕ್ಷನ್ ಎನಲ್ಲಿ 6ವರೆಗೂ ಆಲ್ರೆಡಿ ಸಾಲ್ವ್ ಮಾಡಿ ಕಳಿಸಿದ್ದೇನೆ. ಈಗ ನೆಕ್ಸ್ಟ್ 7th ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಫ್ sin theta is equal to 5/13, theta less than pi, pi ಅಂದರೆ 180 ಡಿಗ್ರಿ, theta greater than pi/2 ಅಂದರೆ 90 ಡಿಗ್ರಿ, ಇದು ಯಾವ ಕ್ವಾಂಟಿಟಿ ಬರುತ್ತೆ ಅಂತ ಗೊತ್ತಿರಬೇಕು ನಮಗೆ. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ. ನಾನು ಇಲ್ಲೊಂದು ಪ್ರಾಬ್ಲಮ್ ಬರೆದಿದ್ದೀನಿ ಅಂದರೆ ಇದ್ರ ಮೇಲೆ ನೀನು ಒಂದೊಂದು ಪ್ರಾಬ್ಲಮ್ಗೆ 5 ಪ್ರಾಬ್ಲಮ್ ಎಕ್ಸ್ಟ್ರಾ ಮಾಡ್ಕೊಬೇಕು ನೀನು. ಆವಾಗ ಮಾಡಲ್ ಪೇಪರ್ ಮಾಡೋದಕ್ಕೆ ವ್ಯಾಲ್ಯೂ ಬರುತ್ತೆ. ಇದೊಂದಕ್ಕೆ ಸ್ಟಿಕ್ ಇದೇ ಕೊಟ್ಬಿಡ್ತಾರೆ, ಇದೇ ಇಂಪಾರ್ಟೆಂಟ್ ಹಂಗಲ್ಲ. ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ ಅಷ್ಟೇ ನಾವು. ಓಕೆ, ಇದ್ರ ಮೇಲೆ ನೀನು ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡೋ 100% ಎಕ್ಸಾಮಿನೇಷನ್ ಸಕ್ಸಸ್ ಆಗ್ತೀಯಾ. ಈಗ ಸೈನ್ ಥೀಟಾ ಈಸ್ ಈಕ್ವಲ್ ಅಂತ ಕೊಟ್ಟಿದ್ದೀವಿ, ನೀನು ಕಾಸ್ ಥೀಟಾ ಈಸ್ ಈಕ್ವಲ್ ಅಥವಾ ಟ್ಯಾನ್ ಥೀಟಾ ಈಸ್ ಈಕ್ವಲ್. ಓಕೆ, ಇಲ್ಲಿ ಥೀಟಾ ಲೆಸ್ ದೆನ್ ಪೈ, ಥೀಟಾ ಗ್ರೇಟರ್ ದೆನ್ pi/2 ಅಂತ ಇದೆ. ಇದು ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟು. ಥರ್ಡ್ ಕ್ವಾಡ್ರೆಂಟ್ಗೆ ಹೋಗು, ಫೋರ್ತ್ ಕ್ವಾಡ್ರೆಂಟ್ಗೆ ಹೋಗು, ಫಸ್ಟ್ ಕ್ವಾಡ್ರೆಂಟ್ಗೆ ನೀನೇ ಹೋಗು. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ. ನಾನೀಗ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು? ಸೈನ್ ಥೀಟಾ ರೇಷಿಯೋ ಕೊಟ್ಟಿದ್ದಾರೆ. ಏನು? 5/13 ಅಂದರೆ 5/13 ಅಂದರೆ ಸೈನ್ ಥೀಟಾ ಅಂದರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಿಸ್ ಸೈಡ್. ಏನು? ಹೈಪಾಟಿನಿಸ್ ಸೈಡ್. ಈ ಟ್ರ್ಯಾಂಗಲಲ್ಲಿ ಎರಡು ಸೈಡ್ ಗೊತ್ತಿದ್ರೆ ಇನ್ನೊಂದು ಸೈಡನ್ನು ಕಂಡುಹಿಡಿಬೋದು. ಆಪೋಸಿಟ್ ಇಲ್ಲಿ ಥೀಟಾ ಅಂತ ಬರ್ಕೊಂಡ್ರೆ ಇದು ಆಪೋಸಿಟ್ ಆಯಿತು, ಇದು ಹೈಪಾಟಿನಿಸ್ ಸೈಡ್ ಆಯಿತು, ಇದು ಅಡ್ಜಸೆಂಟ್ ಸೈಡ್ ಆಯಿತು. ಗಿವನ್ ಟೂ ಸೈಡ್ಸ್ ಯಾವುದು? 5, ಇದು 13. ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಹೌ ಟು ಫೈಂಡ್ ಔಟ್ ಅಡ್ಜಸೆಂಟ್ ಸೈಡ್ ಅಂದರೆ ಫಸ್ಟ್ ಬಿಗ್ ನಂಬರ್ನ ಸ್ಕ್ವೇರ್ ಮಾಡು. 13 ಸ್ಕ್ವೇರ್ ಅಂದರೆ 169 ಮೈನಸ್ ಇದು ಸ್ಕ್ವೇರ್ ಮಾಡಿದ್ರೆ 5ನ 25 ಆಯಿತು. 169 ಮೈನಸ್ 25 ಅಂದರೆ 144. ಇದಕ್ಕೆ ಎಕ್ಸಾಕ್ಟ್ ಟು 12 ಈಸ್ ದಿ ಅಡ್ಜಸೆಂಟ್ ಸೈಡ್. ಓಕೆ, ಈಗ ರಿಕ್ವೈರ್ಡ್ ಏನು ಕೇಳಿದರೆ ಟ್ಯಾನ್ ಥೀಟಾ. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ. ಟ್ಯಾನ್ ಥೀಟಾ ರೇಷಿಯೋ ಏನು ಸರ್? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. Plus, what is the ratio of secant theta? Hypotenuse side divided by adjacent side. What is opposite here? 5. Adjacent side 12. Plus, hypotenuse side 13 by adjacent side 12. ಇಷ್ಟು ಬರೆದಾದ್ಮೇಲೆ ಈ ಸಿಂಪ್ಲಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ ಯಾವ ಕ್ವಾಡ್ರೆಂಟು? ಥೀಟಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ AST's ರೂಲ್ ಏನು ಹೇಳುತ್ತೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು ಪಾಸಿಟಿವ್ ಆಗಿರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಪಾಸಿಟಿವ್, ಕೊಸಿಕೆಂಟ್ ಥೀಟಾ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಥೀಟಾ, ಕಾಟ್ ಥೀಟಾ ಪಾಸಿಟಿವ್, ಉಳಿದಿರೋದ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಥೀಟಾ, ಸೀಕೆಂಟ್ ಥೀಟಾ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಈಗ ಇದು ಸೆಕೆಂಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಟ್ಯಾನ್ ಥೀಟಾ ನೆಗೆಟಿವ್ ಮೈನಸ್ ಬರೀಬೇಕಿಲ್ಲಿ. ಸೀಕೆಂಟ್ ಥೀಟಾ ಅಂದರೆ ಕಾಸ್ ಥೀಟಾ ನೆಗೆಟಿವ್ ಆದಮೇಲೆ ಸೀಕೆಂಟ್ ಥೀಟಾ ನೆಗೆಟಿವ್, ಇಲ್ಲೂ ನೆಗೆಟಿವ್ ಬರೀಬೇಕು, ಇಲ್ಲ ಅಂದರೆ ಲೆಕ್ಕ ತಪ್ಪಾಗುತ್ತೆ. 12 ಅಪಾನ್ ಇಲ್ಲೂ 12 ಇದೆ, ಇಲ್ಲೂ 12 ಇದೆ. ಡಿಫ್ರೆಂಟ್ ಇದ್ದಾಗ ಮಾತ್ರ ಗುಣಿಸ್ಬೇಕಷ್ಟೇ, ಸೇಮ್ ಇದ್ದಾಗ ಗುಣಿಸೋಕೋಬೇಡಿ. -5 ಪ್ಲಸ್ ಇಂಟು ಮೈನಸ್ -13 -5 -13 ಅಂದರೆ -18/12. ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. 6 2 12, 6 3 18 -3/2 ಇಸ್ ದಿ ಆನ್ಸರ್. ಓಕೆ, ಕ್ವಾಡ್ರೆಂಟ್ ವೈಸ್ ಪ್ರಾಬ್ಲಮ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಒಂದಾಯಿತು. ಸೆಕೆಂಡ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 75. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಕಾಸ್ 75 ಕೇಳಲಿ, ಕಾಸ್ 15 ಕೇಳಲಿ, 105 ಕೇಳಲಿ. ನೋಡೋ ನಿಮಿಷ. ಕಾಸ್ 75 ಡಿಗ್ರಿ, ಕಾಸ್ 15 ಡಿಗ್ರಿ, ಕಾಸ್ 105 ಡಿಗ್ರಿ. ಅದೇ ಥರ ಸೈನ್ 75, ಸೈನ್ 15 ಡಿಗ್ರಿ, ಸೈನ್ 105 ಡಿಗ್ರಿ. ಟ್ಯಾನ್ 75, ಟ್ಯಾನ್ 15, ಟ್ಯಾನ್ 105 ಅಂತ ಕೇಳಿದಾಗ ನಾನು ಒಂದು ಪ್ರಾಬ್ಲಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಈಕ್ವಲ್ ಮಾಡಿದ್ದೀನಿ ನೋಡಿ. ಈಗ 75 ಡಿಗ್ರಿ ಅಂತ ಬಂದರೆ ಇದನ್ನು ಕಾಂಪೌಂಡ್ ಆ್ಯಂಗಲಲ್ಲಿ 45 + 30 ಅಂತ ಬರ್ಕೊಬೇಕು. ಸ್ಟ್ಯಾಂಡ್ ಆ್ಯಂಗಲ್ಸೇ ಇರಬೇಕು, ಅವೆರಡು ಕೊಟ್ಟರೆ 75 ಬರಬೇಕು. 15 ಡಿಗ್ರಿ ಅಂತ ಕೊಟ್ಟರೆ ನೀನು 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರ್ಕೊಬೇಕು. 105 ಡಿಗ್ರಿ ಕೊಟ್ಟರೆ 60 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಬರ್ಕೊಬೇಕು. ಅದಕ್ಕೆ ಎಷ್ಟೊಂದು ಪ್ರಾಬ್ಲಮ್ ಆಯಿತು. ಓಕೆ, ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದರೆ ಎಷ್ಟೊಂದು ಪ್ರಾಬ್ಲಮ್ ನೀನು ಮಾಡ್ಬೋದು. ಓಕೆ, ಈಗ ನಾನು ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಲ್ವಾ, ಅದನ್ನು ನೀನು 15 ಡಿಗ್ರಿಗೆ 105 ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಂಡು ಒಂದು 10 ಪ್ರಾಬ್ಲಮ್ಸ್ ಮಾಡು. ಕಾಸ್ 75 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಆಫ್ 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ಯಾವ ಫಾರ್ಮುಲಾ ಫಾರ್ಮ್ ಆಯಿತು ಸರ್? ಕಾಸ್ ಆಫ್ A + B ಆಯಿತು. ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ
sin of a plus b is equal to sin a cos b plus cos a sin b. Sin of a minus b is equal to sin a cos b minus cos a sin b. Cos of a plus b is equal to cos a cos b minus sin a sin b. Cos of a minus b is equal to cos a cos b plus sin a sin b. Tan of a plus b is equal to tan a plus tan b divided by 1 minus tan a into tan b. Tan of a minus b is equal to tan a minus tan b divided by 1 plus tan a into tan b. ಓಕೆ, ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಇಷ್ಟು ಫಾರ್ಮುಲಾ ಬಂತು ಅಂದರೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು ನೀವು. ಈಗ ಫಾರ್ಮುಲಾ ಕಾಸ್ ಆಫ್ ಎ ಪ್ಲಸ್ ಬಿಗೆ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಎ ಅಂದರೆ 45 ಡಿಗ್ರಿ. ಫಾರ್ಮುಲಾದಲ್ಲಿ ಎಲ್ಲೆಲ್ಲಿ ಎ ಇರುತ್ತೆ ಅಲ್ಲಿ 45 ಡಿಗ್ರಿ ಹಾಕು. ಬಿ ಇರುತ್ತವ 30 ಡಿಗ್ರಿ ಹಾಕು. ಕಾಸ್ 45 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಮೈನಸ್ ಸೈನ್ 45 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ. ಕಾಸ್ 45 ಡಿಗ್ರಿ ಟೇಬಲ್ ಹಾಕಿದ್ದೀವಿ ನಾವು. ಕಾಸ್ 45 ಅಂದರೆ 1/√2. ಕಾಸ್ 30 ಅಂದರೆ √3/2 ಮೈನಸ್ ಸೈನ್ 45 ಡಿಗ್ರಿ ಅಂದರೆ 1/√2. ಸೈನ್ 30 ಅಂದರೆ 1/2. ನಾವು 1 ಇಂಟು √3 √2 ಇಂಟು 2 ಅಂದರೆ 2√2 ಮೈನಸ್ 1 ಇಂಟು 1 1 √2 ಇಂಟು 2 ಅಂದರೆ 2√2. ಇವೆರಡು ಸೇಮ್ ಇದ್ದಾಗ ನಾವು ಸೇಮ್ ಬರೋದು 2√2 ಅಪಾನ್ √3 ಮೈನಸ್ 1. ಅದಕ್ಕೆ √3 ಮೈನಸ್ 1/2√2 ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 75. ಉಳಿದಿರೋಲ್ಲ ಮಾಡ್ತಿರಲ್ವಾ, ಮಾಡಿ. ನೆಕ್ಸ್ಟ್ 9th one, sin 2a by sin a ಮೈನಸ್ ಕಾಸ್ 2a by cos a is equal to secant a. LHS ಅಂತೀನಿ. ಇದು ಅಷ್ಟೇ, ಒಂದು ಪ್ರಾಬ್ಲಮ್ ಮಾಡಿದ್ರೆ ನೀನು 5-6 ಪ್ರಾಬ್ಲಮ್ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. sin 2a by sin a ಮೈನಸ್ ಕಾಸ್ 2a by cos a. ಹೆಂಗೆ ಸರ್ ಮಾಡೋದು ಅಂದರೆ, ಈಗ 2a ಇರೋ ಜಾಗದಲ್ಲಿ ಇಲ್ಲಿ 3 ಹಾಕ್ಯೋ, 3a 4a 4a 5a 5a 6a 6a ಮೈನಸ್ ಇದೆ ಪ್ಲಸ್ ಹಾಕು, 10 ಪ್ರಾಬ್ಲಮ್ ಮಾಡ್ಬೋದು. ಓಕೆ, ಈಗ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಎಲ್ ಸಿ ಎಮ್ ತಗೋ. ಡಿಫ್ರೆಂಟ್ ಇರೋದ್ರಿಂದ ಸೈನ್ ಎ ಇಂಟು ಕಾಸ್ ಎ ಅಪಾನ್ ಇದಿಲ್ಲಿ ಗುಣಿಸು ಸೈನ್ 2a ಇಂಟು ಕಾಸ್ ಎ ಮೈನಸ್ ಕಾಸ್ 2a ಇಂಟು ಸೈನ್ ಎ. ಫಾರ್ಮ್ಗೋಸ್ಕರ ನೋಡಿ, ಸೈನ್ 2a ಇಂಟು ಕಾಸ್ ಎ, ಕಾಸ್ 2a ಇಂಟು ಸೈನ್ ಎ ಅಂದರೆ ಒಂದೇ, ಸೈನ್ ಎ ಇಂಟು ಕಾಸ್ 2a ಅಂದರೆ ಒಂದೇ. ಫಾರ್ಮುಲಾ ಇದೆ. ಇದು ಯಾವ ಫಾರ್ಮುಲಾ ಇದೆ ಅಂದರೆ ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ. ಏನಂತ ಕರಿತೀವಿ ಅದನ್ನು? ಸೈನ್ ಆಫ್ ಎ ಮೈನಸ್ ಬಿ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ನ್ಯೂಮರೇಟರ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಆಫ್ ಎ ಮೈನಸ್ ಬಿ. ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಎ ಅಂದರೆ 2a, ಬಿ ಅಂದರೆ ಎ. ಇದು ನಾನು ಈ ಫಾರ್ಮಲ್ ಬರೀತಾನೆ. ಸೈನ್ ಆಫ್ ಎ ಜಾಗದಲ್ಲಿ 2a ಮೈನಸ್ ಇಲ್ಲೇ ಇದೆ, ಬಿ ಅಂದರೆ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ಸೈನ್ ಆಫ್ 2aನಲ್ಲಿ ಎ ಹೋದರೆ ಎ ಬೈ ಸೈನ್ ಎ ಇಂಟು ಕಾಸ್ ಎ. ಸೈನ್ 1 ಕ್ಯಾನ್ಸಲ್ ಆಯಿತು. 1/ಕಾಸ್ ಎ ರೆಸಿಪ್ರೋಕಲ್ಲು. ಸೈನ್ 1/ಕಾಸ್ ಎ ಅಂದರೆ ಸೀಕೆಂಟ್ ಎ ಬಂದಿದೆ. ಸೀಕೆಂಟ್ ಎ ಬೇಕಾದಷ್ಟು ಪ್ರಾಬ್ಲಮ್ ಮಾಡ್ಬೋದು. ಇದ್ರ ಮೇಲೆ ಒಂದು 5 ವರ್ಕ್ ಮಾಡು. ಒಂದ್ರ ಮೇಲೆ ಸ್ಟಿಕ್ಕನ್ ಆಗಬೇಡ. ಮಾಡೋದು ಕ್ವಶನ್ ಪೇಪರ್ ಅಂದರೆ ನಾನು ಒಂದೊಂದು ಪ್ರಾಬ್ಲಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಈಕ್ವಲ್ ಮಾಡ್ತಾ ಇರ್ತೀನಿ ನೋಡಿ. ಓಕೆ, 10th one, ಇಫ್ a plus b plus is equal to 180 degree, prove that cot of a plus b by 2 is equal to tan c by 2. ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರಲ್ವಾ, a plus b plus c is equal to 180 degree. ಬೇಕಾದ್ರೆ ಪೈ ಅಂತ ಕೊಡ್ಬೋದು, ಪೈ ರೇಡಿಯನ್ ಅಂತ ಕೊಡ್ಬೋದು. ಈಗ ಇಲ್ಲಿ ಎ ಪ್ಲಸ್ ಬಿ ಬೈ 2 ಸಿ ಬೈ 2 ಅಂತ ಇರೋದ್ರಿಂದ ನಾನು ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 2 ಅಂತೀನಿ. ಆವಾಗ ಎ ಬೈ 2 ಪ್ಲಸ್ ಬಿ ಬೈ 2 ಪ್ಲಸ್ ಸಿ ಬೈ 2 180 ಬೈ 2 ಅಂದರೆ ಎಷ್ಟಾಯಿತು? 90 ಡಿಗ್ರಿ ಆಯಿತು. ಈಗ ನಮಗಿಲ್ಲಿ ಎ ಪ್ಲಸ್ ಬಿ ಬೈ 2 ಅಂತ ಇದೆ ನೋಡಿ. ಎ ಬೈ 2 ಪ್ಲಸ್ ಬಿ ಬೈ 2 ಅಂದರೆ 2 ಅಪಾನ್ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಈಸ್ ಈಕ್ವಲ್ ಟು 90 ಡಿಗ್ರಿ. ನಾವು ಸಿ ಬೈ 2 ಲೆಫ್ಟಲ್ಲಿ ಇಟ್ಕೊಂಡು 90 ಎ ಪ್ಲಸ್ ಬಿ ಬೈ 2 ರೈಟ್ಗೆ ಹೋದರೆ ಮೈನಸ್ ಆಫ್ ಎ ಪ್ಲಸ್ ಬಿ ಬೈ 2 ಆಯಿತು. ಈಗ ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್, ಎರಡು ಕಡೆಯೂ ಟ್ಯಾನ್ ತಗೊಂತಾನೆ. ಯಾಕೆ ಸರ್? ಇಲ್ಲಿ ಟ್ಯಾನ್ ಇದೆ, ಅದಕ್ಕೋಸ್ಕರ. ಸರ್ ಸೈನ್ ಕೊಟ್ಟರೆ ನೋಡಿ, ಸೈನ್ ಕೊಡ್ಬೋದು, ಕಾಸು ಕೊಡ್ಬೋದು, ಯಾವುದೋ ಸೀಕೆಂಡ್ ಏನನ್ನ ಕೊಡಲಿ ಅವನು. ಓಕೆ, ಟ್ಯಾನ್ ಕೊಟ್ಟರೆ ಟ್ಯಾನ್ ತಗೋ, ಕಾಸು ಕೊಟ್ಟರೆ ಕಾಸ್ ಆನ್ ಬೋತ್ ಸೈಡನ್ನು, ಸೈನ್ ಕೊಟ್ಟರೆ ಸೈನ್ ಆನ್ ಬೋತ್ ಸೈಡನ್ನು. ಅಂದರೆ ಎಷ್ಟೊಂದು ಪ್ರಾಬ್ಲಮ್ ಸಿಕ್ಕೋದಾಯಿತು. ಟ್ಯಾನ್ ಸಿ ಬೈ 2 ಈಸ್ ಈಕ್ವಲ್ ಟು ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಆಫ್ ಎ ಪ್ಲಸ್ ಬಿ ಬೈ 2. ಈಗ ನಮಗೆ ಅಲಾರ್ಡ್ ಆ್ಯಂಗಲ್ ಕಾನ್ಸೆಪ್ಟ್ ಒಂದಿದೆ. ಏನು ಸರ್?
ಟ್ಯಾನ್ ಆಫ್ 90 ಮೈನಸ್ ತೀಟಾ. ನೋಡಿ ಎಷ್ಟೊಂದು ಪ್ರಾಬ್ಲಮ್ಗೆ ಈಕ್ವಲ್ ಮಾಡ್ತಾ ಇದ್ದೀನಿ. 90 ಮೈನಸ್ ತೀಟಾ ಫಸ್ಟ್ ಕ್ವಾಡ್ರೆಂಟು ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವು. ಇಲ್ಲಿ 90 ಮೈನಸ್ ತೀಟಾ ಅಥವಾ 270 ಮೈನಸ್ ತೀಟಾ ಅಂತ ಇದ್ದಾಗ ಇಲ್ಲಿರ್ತಕ್ಕಂಥ ಫಂಕ್ಷನ್ಸು ಕೋ ರೇಷಿಯೋ ಆಗುತ್ತೆ. ಹಂಗಂದರೆ ಟ್ಯಾನ್ ಇದ್ದರೆ ಕಾಟ್ ಆಗುತ್ತೆ, ಕಾಟ್ ಇದ್ದರೆ ಟ್ಯಾನ್ ಆಗುತ್ತೆ, ಸೈನ್ ಇದ್ದರೆ ಕಾಸ್ ಆಗುತ್ತೆ, ಕಾಸ್ ಇದ್ದರೆ ಸೈನ್ ಆಗುತ್ತೆ, ಸೀಕೆಂಡ್ ಇದ್ದರೆ ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟ್ ಇದ್ದರೆ ಸೀಕೆಂಟ್ ಆಗುತ್ತೆ, ಕೋ ರೇಷಿಯೋ ಆಗುತ್ತೆ. 90 ಮೈನಸ್ ತೀಟಾ ಮತ್ತು 270 ಮೈನಸ್ ತೀಟಾ ಇದ್ದಾಗ ಇನ್ನು ಪ್ಲಸ್ಸು ಮೈನಸ್ಸು ಡಿಪೆಂಡಿಂಗ್ ಅಪಾನ್ ದ ಕ್ವಾಡ್ರೆಂಟ್. ಇದು 90 ಮೈನಸ್ ತೀಟಾ ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಟ್ಯಾನ್ ಪಾಸಿಟಿವು. ಇಲ್ಲಿ 90 ಇರೋದ್ರಿಂದ ಟ್ಯಾನ್ ಇರೋದು ಏನಾಗುತ್ತೆ, ಕಾಟ್ ತೀಟಾ. ಈಗ ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡೋ, ಇಟ್ ಇಂಪ್ಲೈಸ್, ಇದು ಬರಿತಾ ಇದ್ದೀನಿ, ಟ್ಯಾನ್ C/2 ಈಸ್ ಈಕ್ವಲ್ ಟು ಹೆಂಗಿದೆ ಇದು, ಟ್ಯಾನ್ ಆಫ್ 90 ಮೈನಸ್ ತೀಟಾ ಥರ ಇದೆ. ಟ್ಯಾನ್ ಇರೋದೇನಾಯಿತು, ಕಾಟ್. ತೀಟಾ ಜಾದಾಗ ಏನಿದೆ, A+B/2 ಇದೆ. ಬಂದಿದೆ ಆನ್ಸರು ನೋಡು. ಕಾಟ್ ಆಫ್ A+B/2 ಈಸ್ ಈಕ್ವಲ್ ಟು ಟ್ಯಾನ್ C/2. ಓಕೆ, ಪ್ರಾಬ್ಲಮ್ ಇದಕ್ಕೆ ಪ್ರಾಬ್ಲಮ್ ಬೇಕಾದ್ರೆ ನೀನು ಟೇಕ್ ಸೈನ್ ಆನ್ ಬೋತ್ ಸೈಡನ್ನು ಮನೆಗೆ ವರ್ಕ್ ಮಾಡು, ಟೇಕ್ ಕಾಸ್ ಆನ್ ಬೋತ್ ಸೈಡನ್ನು ಟ್ರೈ ಮಾಡಿ ನೋಡು. ಓಕೆ, ಟೋಟಲಿ ಒಂದೇ ಪ್ರಾಬ್ಲಮ್ಸ್ಗೆ ಸ್ಟಿಕನ್ ಆಗಬಾರ್ದು. ಇದೇ ಬರುತ್ತೆ, ಇದೇ ವರ್ಕ್ ಮಾಡಿದ್ರೆ ಸಾಕು ಅನ್ನಂಗಿರಬಾರ್ದು. ನೆಕ್ಸ್ಟ್ 11th ಒನ್, ಪ್ರೂವ್ ದಟ್ LHS ತಗೊಂತೀನಿ. ಕಾಸ್ 100 ಡಿಗ್ರಿ ಪ್ಲಸ್ ಕಾಸ್ 80 ಡಿಗ್ರಿ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನಾವು ಕಾಸ್ 100 ಡಿಗ್ರಿನ ನಾನು ಕಾಸ್ ಆಫ್ 180 ಮೈನಸ್ 80 ಅಂತ ಬರ್ಕೊತೀನಿ. ಯಾಕೆ ಸರ್, 180ನಲ್ಲಿ 80 ಹೋದರೆ 100 ಬರುತ್ತೆ, ಪ್ಲಸ್ ಕಾಸ್ 80 ಡಿಗ್ರಿ. ಇದು ಯಾವ ಫಾರ್ಮುಲಾ ಇದೆ ಸರ್, ಕಾಸ್ ಆಫ್ 180 ಮೈನಸ್ ತೀಟಾ. ಕಾಸ್ ಆಫ್ 180 ಮೈನಸ್ ತೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು, ಕಾಸ್ ನೆಗೆಟಿವು. 180 ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ನು ಬದಲಾವಣೆ ಆಗಲ್ಲ. ಓಕೆ, ಕಾಸ್ ಏನಾಗುತ್ತೆ, ಕಾಸೇ ಇರುತ್ತೆ. ಕಾಸ್ ತೀಟಾ ಜಾಗದಲ್ಲಿ ಇದೆ 80 ಡಿಗ್ರಿ ಪ್ಲಸ್ ಕಾಸ್ 80 ಡಿಗ್ರಿ ಮೈನಸ್ ಕಾಸ್ 80 ಡಿಗ್ರಿ ಪ್ಲಸ್ ಕಾಸ್ ಇಟ್ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ಆನ್ಸರ್, 0. ನೆಕ್ಸ್ಟ್ 12th ಒನ್, ಫೈಂಡ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ 1/2 ಮೈನಸ್ 3i. ಸೊಲ್ಯೂಷನ್ ಅವನು ಹೆಂಗೆ ಕೊಟ್ಟಿದ್ದಾನೆ, 1/2 ಮೈನಸ್ 3i ಕೊಟ್ಟಿದ್ದಾನೆ. ಎಷ್ಟು ಪ್ರಕಾರ ಒಂದು 20-30 ಪ್ರಾಬ್ಲಮ್ಸ್ ಮಾಡೋ ಥರ ಕೊಡ್ತೀನಿ ನೋಡು. 1/2 ಪ್ಲಸ್ 3i ಬರ್ಕೋಬೇಕಾರೆ 1/3 ಪ್ಲಸ್ ಇಲ್ಲಿ ಚೇಂಜ್ ಮಾಡ್ಕೊ, 2 3 ಇರೋದು ನಂಬರ್ಗಳು ಚೇಂಜ್ ಮಾಡ್ಕೊ, ಒಂದು ಸರಿ ಪ್ಲಸ್ ಹಾಕಿ ಒಂದು ಮೈನಸ್ ಹಾಕಿ, ಎಷ್ಟು ಪ್ರಾಬ್ಲಮ್ ಮಾಡ್ಬೋದು. ಓಕೆ, ಈಗ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನ್ ಪಾರ್ಟ್ ಕಂಡುಹಿಡ್ಕೊಬೇಕಾದ್ರೆ ನಾವು ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು. A+BI ಅಥವಾ X+IY ಫಾರ್ಮ್ ಅಂತ ಕರಿತೀವಿ. ಈ ಫಾರ್ಮಿಗೆ ತರಬೇಕಾದ್ರೆ ನಾವು ಕಾಂಜಿಗೇಟ್ ಅಂತ ಕರಿತೀವಿ. ಇಲ್ಲಿ ಮೈನಸ್ ಇದ್ದರೆ 2 + 3i ಡಿವೈಡೆಡ್ ಬೈ 2 + 3i, ಇದನ್ನು ಕಾಂಜಿಗೇಟ್ ಅಂತ ಕರಿತೀವಿ. ಈಗ 2 + 3i × 1, 2 + 3i ಡಿವೈಡೆಡ್ ಬೈ 2 × 2 4, ಮೈನಸ್ ಇಂಟು ಪ್ಲಸ್ ಮೈನಸ್, 3 × 3 9, i × i ಇಮ್ಯಾಜಿನರಿ ಯೂನಿಟ್. i ಅಂದರೆ ಇಮ್ಯಾಜಿನರಿ ಇಟ್. I square is always equal to -1 because I is equal to root of -1. I square ಅಂತ ಇಲ್ಲೇ ಬರಲಿ, I into I square ಅಂದರೆ -1 ಇಲ್ಲೇ ಬರೀತೀನಿ. 2 + 3i divided by 4 minus into minus plus 9. Now 2 + 3i by 4 + 9 ಅಂದರೆ 13. ಇದನ್ನು A+B/2 ಅಂದರೆ A/2 + B/2, ಅಲ್ಲಿಗೆ 2/13 ಪ್ಲಸ್ 3/13 ಇಂಟು i. ಇದೇ ರಿಯಲ್ ಪಾರ್ಟು. ರಿಯಲ್ ಪಾರ್ಟ್ ಯಾವುದು ಅಂದರೆ 2/13. ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂದರೆ i ಪಕ್ಕ, ಅಲ್ಲಿಗೆ 3/13. ಇಲ್ಲ i ಬರೀಬಾರ್ದು, ಪಾರ್ಟ್ ಹೇಳ್ಬೇಕಾದ್ರೆ i ಬರೀಬಾರ್ದು. ನೀನು ಒಂದು 20 ಪ್ರಾಬ್ಲಮ್ಸ್ ಹಾಕೊಂಡು ಮಾಡು. 1/2 + 3i ಮಾಡು, 1/5 + 3i ಮಾಡು, ಒಂದು 20 ಪ್ರಾಬ್ಲಮ್ ಮಾಡು, ವರ್ಕೌಟ್ ಮಾಡು. ನೆಕ್ಸ್ಟ್ 13th ಅಷ್ಟೇ ಲಿಮಿಟ್ ಪ್ರಾಬ್ಲಮ್ಮು. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ ನೋಡು. ಲಿಮಿಟ್ x⁴ - 16 ಡಿವೈಡೆಡ್ ಬೈ x - 2 ಆ್ಯಸ್ x ಟೆನ್ಸ್ ಟು 2. ಸ್ಟ್ಯಾಂಡರ್ಡ್ ಫಾರ್ಮುಲಾ ಪ್ರೀವಿಯಸ್ ವಿಡಿಯೋದಲ್ಲಿ ಕಳಿಸಿದ್ದೀನಿ ನೋಡಿ. ಲಿಮಿಟ್ ಆಫ್ x⁴ - a⁴n ಡಿವೈಡೆಡ್ ಬೈ x - a ಆ್ಯಸ್ x ಟೆನ್ಸ್ ಟು a ಈಸ್ ಈಕ್ವಲ್ ಟು n ಇಂಟು a⁴n - 1. ಫಾರ್ಮುಲಾ ನೇಚರು ಪವರ್ ಸೇಮ್ ಇರಬೇಕು. ಇಲ್ಲಿ ಎಕ್ಸು, ಇಲ್ಲೂ ಎಕ್ಸು, ಮೈನಸ್ ಇರಬೇಕು, ಎ ಇರಬೇಕು, ಪವರ್ ಸೇಮ್ n ಇಂಟು a⁴n - 1. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಭಾರಿ ಕೇರ್ಫುಲ್ ಅಬ್ಸರ್ವ್ ಮಾಡಿ ಹೇಳೋದು ನೋಡಿ. x⁴ - 16 ಜಾಗದಲ್ಲಿ ಏನನ್ನ ಇರಲಿ, ಇನ್ ದ ಪ್ಲೇಸ್ ಆಫ್ 16 ಏನು ಬೇಕಾದ್ರೂ ನಂಬರ್ ಕೊಡಲಿ, ನೀನು ಅದನ್ನು ಪವರ್ ಫಾರ್ಮಲ್ಲಿ ಬರಬೇಕಾದ್ರೆ ಇಲ್ಲಿ x ಟೆನ್ಸ್ ಟು ಏನು ಕೊಟ್ಟಿದೆ ನೋಡ್ಕೊ. 2 ಕೊಟ್ಟಿದ್ರೆ 2 ಬರಿ, ಇಲ್ಲಿ ಏನಿರುತ್ತೋ ಅದನ್ನು ಬರಿ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಅಷ್ಟೇ ಬರಬೇಕು. ಬೈ x - 2
ಆ್ಯಸ್ ಎಕ್ಸ್ ಟೆಂಡ್ಸ್ ಟು 2. ಈಗ ಇದು ಈ ಫಾರ್ಮುಲಾ ಫಾರ್ಮ್ ಆಯಿತು. ಎನ್ ಅಂದರೆ 4 ಇಂಟು ಎ ಅಂದರೆ 2 ಟು ದಿ ಪವರ್ ಆಫ್ 4 ಮೈನಸ್ 1, 4 ಇಂಟು 2 ಟು ದಿ ಪವರ್ ಆಫ್ 3, 4 ಮೈನಸ್ 1 ಅಂದರೆ 3, 4 ಇಂಟು 2 ಕ್ಯೂಬ್ ಅಂದರೆ 8, ಟೋಟಲಿ 8 4 32, 8 ಇಂಟು 4 ಇಸ್ ಬಟ್ 32 ಇಸ್ ದ ವ್ಯಾಲ್ಯೂ ಆಫ್ ದಿಸ್. ಎಷ್ಟೊಂದು ಪ್ರಾಬ್ಲಮ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 14th ಅಷ್ಟೇ, ಅದನ್ನು ಒಂದು 20 ಪ್ರಾಬ್ಲಮ್ ಮಾಡೋ ಥರ ನಾವು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. 20 ಎಷ್ಟು ಬೇಕಾದ್ರೂ ಮಾಡ್ಬೋದು, ಆ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಿಮಿಟ್ 1 ಮೈನಸ್ ಕಾಸ್ 4x ಬೈ ಎಕ್ಸ್ ಸ್ಕ್ವಯರ್, ಕಾಸ್ 2x ಅಲ್ಲ 2x, 4x ಬೇಕಾದ್ರೆ ಕೊಡಲಿ 2x ಮಾಡಿ ನಾನು ಪ್ರಾಬ್ಲಮ್ ಮಾಡಿ ಕಳಿಸಿ ನೋಡಿ ವಿಡಿಯೋದಲ್ಲಿ. 1 ಮೈನಸ್ ಕಾಸ್ 2x ಬೈ ಎಕ್ಸ್ ಸ್ಕ್ವೇರ್ ಅಂದಾಗ ನಿಮಗೆ 1 ಮೈನಸ್ ಕಾಸ್ 2a ಫಾರ್ಮುಲಾ ಗೊತ್ತಿದೆ, 2 ಸೈನ್ ಸ್ಕ್ವೇರ್ ಎ ಅಂತ. ಈಗ ಇಲ್ಲಿ 2 ಜಾಗದಲ್ಲಿ 4, 6, 8, 10, 12 ಎಷ್ಟು ಬೇಕಾದ್ರೂ ಕೊಡಲಿ. ನೋಡಿ ಇಲ್ಲಿ ಹೆಂಗೆ ಬರೀಬೇಕು, 1 ಮೈನಸ್ ಕಾಸ್ 2a ಅಂದರೆ 2 ಸೈನ್ ಸ್ಕ್ವೇರ್ ಎ, 1 ಮೈನಸ್ ಕಾಸ್ 4a ಅಂದರೆ ಈ 2 ಅಲ್ಲ, ಇದು ಇದ್ರಾಗ ಏನಿರುತ್ತೆ ಅದ್ರಾಗ ಅರ್ಧ. ಇಲ್ಲಿ 2 ಏನಾದ್ರು ಅರ್ಧ ಅಂದರೆ ಎ, 4a ಅರ್ಧ, 4a ಅರ್ಧ, ಹಾಫ್ ಆಫ್ 4a 2a, 2 ಸೈನ್ ಸ್ಕ್ವೇರ್ 2a. ಇಲ್ಲಿ ಚೇಂಜಸ್ ಆಗಬೇಕು. ಓಕೆ, ಇಲ್ಲಿ 6a ಇದ್ದರೆ 2 ಸೈನ್ ಸ್ಕ್ವೇರ್ 3a, 8a ಇದ್ದರೆ 2 ಸೈನ್ ಸ್ಕ್ವೇರ್ 4a. ಆ ಥರ ಪ್ರಾಬ್ಲಮ್ಸ್ ಎಷ್ಟು ಬೇಕಾದ್ರೂ ಕೊಡ್ಬೋದು. ನೀನು ನಂಬರ್ ಆಫ್ ಪ್ರಾಬ್ಲಮ್ಸ್ ಹಾಕೊಂಡು ಮಾಡು. 1 ಮೈನಸ್ ಕಾಸ್ 2x ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಇಲ್ಲೊಂದು ಎಕ್ಸ್ ಬರೀತೀಯಾ, ಇಲ್ಲೊಂದು ಎಕ್ಸ್ ಬರೀತೀಯಾ. ನಾವು ಲಿಮಿಟ್ ಅಪ್ಲೈ ಮಾಡಬೇಕಾದ್ರೆ ಲಿಮಿಟ್ ಇದಕ್ಕೂ ಅಪ್ಲೈ ಮಾಡಬೇಕು, ಇದಕ್ಕೂ ಅಪ್ಲೈ ಮಾಡಬೇಕು, ಇದಕ್ಕೂ ಅಪ್ಲೈ ಮಾಡಬೇಕು. ಲಿಮಿಟ್ ಆಫ್ ಎವರಿ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಲಿಮಿಟ್ ಆಫ್ ಸೈನ್ ಥೀಟಾ ಬೈ ಥೀಟಾ 1 ಇಂಟು ಲಿಮಿಟ್ ಆಫ್ ಸೈನ್ ಥೀಟಾ ಬೈ ಥೀಟಾ 1, 2 ಇಂಟು 1 ಇಂಟು 1 ಈಸ್ ದ ಲಿಮಿಟ್, 2 ಈಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್. ಇದ್ರ ಮೇಲೆ ಒಂದು 5 ಪ್ರಾಬ್ಲಮ್ಸ್ ಮಾಡ್ತಿರಲ್ವಾ. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ಓಕೆ, ಅಲ್ಲಿಗೆ ಸೆಕ್ಷನ್ ಎ ಮುಗೀತು. ಸೆಕ್ಷನ್ ಬಿಗೆ ಹೋಗೋದಕ್ಕಿಂತ ಮುಂಚೆ ಇಷ್ಟನ್ನು ನನಗೆ ವರ್ಕೌಟ್ ಮಾಡಿ ಕಳಿಸಿದ್ರೆ ಮಾತ್ರ ನಮಗೆ ಈ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋದಕ್ಕಿಂತ ಮುಂಚೆ ನನಗೆ ವರ್ಕೌಟ್ ಮಾಡಿ ಸೆಂಡ್ ಮಾಡಿ. ಥ್ಯಾಂಕ್ ಯು.